ನಮ್ಮ ಮನೆ ಬಾಗಿಲಲ್ಲಿ ಎಲ್ಲೇ ಕಸ ಬಿದ್ದಿದೆ, ಎಲ್ಲಿ ಗುಂಡಿ ಬಿದ್ದಿದೆ, ನೀವೇ ಫೋಟೋ ತಗೊಂಡು ವಾಟ್ಸ್ಆಪ್ ಮಾಡಿ ಕಳಿಸಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದನ್ನು ಮುಚ್ಚಿವಿ ಅಂತ ಯಾವ ಸರ್ಕಾರ ಹೇಳಿದ್ದೀರಿ? ಡಿ ಕೆ ಶಿವಕುಮಾರ್ ಈ ತೀರ್ಮಾನವನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತೆಗೆದುಕೊಂಡಿದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ನಾವು ಮುಚ್ಚಿದ್ದೇವೆ. ಹಿಂದೆ ಬೊಂಬಾಯಿ ಕಾಲದಲ್ಲಿ 20,000 ಗುಂಡಿಗಳು ಇತ್ತು ಅಂತ ಹೇಳಿ ಕೋರ್ಟ್ ಅಫಿಡವಿಟ್ ಹಾಕಿದ್ರು. ಕೋರ್ಟ್ ಅವರು ಮಾನಿಟರ್ ಮಾಡ್ತಿದ್ರು. ನಾವೇ ಸಾರ್ವಜನಿಕರಿಗೆ ನೋಡಪ್ಪ ಏನಿದೆ ತಿಳಿಸಿ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ, ನೀವು ಇದನ್ನು ಐಡೆಂಟಿಫೈ ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಅಂತ ತಿಳ್ಕೊಳ್ಳಿ. ಇವತ್ತು ನಾವು ಈ ರೋಡ್ ಅನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ವೈಟ್ ಟ್ಯಾಪಿಂಗ್ ರೋಡ್ಗೆ ಬಂದಿದ್ದೇವೆ. ಇದು ಇಲ್ಲಿ ಜನ ದಟ್ಟಣೆ, ಈ ಬಿಲ್ಡಿಂಗ್ ಯಾವ ರೀತಿ ಇದೆ, ಬಹುಶಃ ಯಾವ ಪ್ಲಾನ್ ಇಲ್ಲ, ಏನಿಲ್ಲ, ಯಾವ ಲೆಕ್ಕಾಚಾರನೂ ಇಲ್ಲ. ನೀವು ಇಷ್ಟ ಬಂದಂತೆ ಕಟ್ಕೊಂಡಿದ್ದೀರಿ, ನಾವು ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ. ಆ ಜನ, ಇಡೀ ಬೆಂಗಳೂರು ಜನ ಎಲ್ಲ ವ್ಯಾಪಾರಕ್ಕೆ ಹಳ್ಳಿಯಿಂದ ಬಂದವರೆಲ್ಲ ಇಡೀ ರಾಜ್ಯದಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನಾವು ಯಾವ್ದೋ ಬಿಲ್ಡಿಂಗ್ ಹೊಡಿಬೇಕು ಅನ್ನೋದು ಕೂಡ ಇಲ್ಲ. ಆದ್ರೆ ಸ್ವಲ್ಪ ಗಾಳಿ ಬೆಳಕುವಾಗಿ ಇರ್ಬೇಕಲ್ಲ ಅಕ್ಕಪಕ್ಕದವ್ರಿಗೆ, ಅದಾದ ಕೂಡ ನಾವು ಆಲೋಚನೆ ಮಾಡ್ಬೇಕಲ್ಲ. ಸೊ ಅದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರ ಏನು ಬಂದಿದೆ, ನಾನೇನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯನವರು ನನಗೆ ಏನು ವಹಿಸಿದ್ದಾರೆ, ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂತ ನಿರ್ಧಾರ, ಮುಂದಿನ 10 ವರ್ಷ ಆದ್ಮೇಲೆ ನೀವು ಎಲ್ಲ ನಡೆಸ್ಕೊಡ್ತೀರಿ. ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡೋಕ್ಕಾಗುದಿಲ್ಲ. ಇವತ್ತು 1,40,40,000 ಜನಸಂಖ್ಯೆ, ದಿನಕ್ಕೆ 3,400 ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. 3,400 ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈಗಾಗಲೇ 1,27,00,000 ಗಾಡಿಗಳು ಈಗ ಬೆಂಗಳೂರು ನಗರದಲ್ಲಿದೆ. ಹೊರಗಡೆಯಿಂದ ಬರುವಂತ ಗಾಡಿಗಳು ಸುಮಾರು 40,000 ರಿಂದ 45,000 ಗಾಡಿಗಳು ಹೊರಗಡೆಯಿಂದ ದಿನ ಬೆಂಗಳೂರು ಬರ್ತಾ ಇದೆ. ಇಂಥ ಪರಿಸ್ಥಿತಿ ನಾವು ಈ ರೋಡ್ ನಾವು ಅಗಲ ಮಾಡೋಕ್ಕಾಗಲ್ಲ. ಈ ರೋಡಲ್ಲೇ ಓಡಾಡಬೇಕು. ಇದಕ್ಕೆ ಏನಾದ್ರು ಒಂದು ಜೀವ ಕೊಡಬೇಕು. ಮೆಟ್ರೋ ಯೋಜನೆ ಕಾಂಗ್ರೆಸ್ ಸರ್ಕಾರ ತಾನೇ ತಂದಿತ್ತು. ಈಗ ನಾನು ಪೆರಿಫೆರಲ್ ರಿಂಗ್ ರೋಡ್ ಹೋದ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದೆ. 117 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರೋಡ್ ನ ಬೆಂಗಳೂರು ಬರುವಂತ ಒಳಗಡೆ ಬರುವಂತ ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ರೌಂಡ್ 117 ಕಿಲೋಮೀಟರ್ ತೀರ್ಮಾನ ಮಾಡಿದ್ರು. ಅವರೆಲ್ಲ ರೈತರು ಕೂಡ ಒಳ್ಳೆ ಬಂಪರ್ ಕೊಟ್ಟಿದ್ವಿ. ಬಂಪರ್ ಒಳ್ಳೆ ಬಿಡಿ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ, ಆದ್ರೂ ಕೂಡ ಅವ್ರಿಗೆ ಡಬಲ್ ಕೊಡುವಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ಟ್ರಿಬಲ್ ಕೊಡುವಂಥದ್ದು, TDR ಕೊಡುವಂಥದ್ದು, ಇಲ್ಲ FIR ಕೊಡುವಂಥದ್ದು, ಇಷ್ಟನ್ನು ಕೂಡ ಅವಕಾಶ ಯಾವ ಸರ್ಕಾರ ಕೂಡ ಇಂಥ ಧೈರ್ಯವಾದ ತೀರ್ಮಾನ ಮಾಡಿರಲಿಲ್ಲ. ಆಯ್ತು, ಭೂಮಿ ಕಳ್ಕೊಂಡು ಕೊಡೋಣ, ರೋಡ್ ಅನುಕೂಲ ಆಗಲಿ, ಅಟ್ಲೀಸ್ಟ್ ಒಂದು 30% ಏನು ಬೆಂಗಳೂರು ನಗರ ಒಳಗಡಿಕೆ ವೆಹಿಕಲ್ಗಳು ಬರ್ತವೆ ಅದನ್ನು ತಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ. 2007-8ರಲ್ಲಿ ನೋಟಿಫಿಕೇಶನ್ ಮಾಡಿದವರು ಡಿಸಿಷನ್ ತಗೊಳಕ್ ಆಗಲಿಲ್ಲ. ಅವ್ರಿಗೆ ಗೌರ್ಮೆಂಟ್ಗೆ BDO ಡಿನೋಟಿಫೈ ಮಾಡಿ ಅಂತ ಕೂಡ ಧೈರ್ಯ ಮಾಡಕ್ಕಾಗಲಿಲ್ಲ. ಅದು ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಯಾವ ಡಿನೋಟಿಫಿಕೇಶನ್ ಮಾಡೋದು ಬೇಡ, ರೈತರಿಗೂ ಅನುಕೂಲ ಆಗಲಿ, ಜನರಿಗೂ ಅನುಕೂಲ ಆಗಲಿ ಅಂತೇಳಿ ನಾವು ಈ ತೀರ್ಮಾನವನ್ನ ತೆಗೆದುಕೊಂಡು ಈಗಾಗಲೇ ಜನರ ಹತ್ರ, ನಮ್ಮ ರೈತರ ಹತ್ರ ಸಂಪರ್ಕ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ವಿರೋಧ ಪಾರ್ಟಿ ಹೀಗೆ ಮಾಡ್ತಾ ಇದ್ದಾರೆ. ಇವತ್ತು ಬಿ ಖಾತಾ ಅಂತ ಮಾಡ್ಬಿಟ್ಟು ಯಾರ ಸಾಲ ಸಿಗ್ತಾ ಇಲ್ಲ, ಯಾರ ಏನು ಅನುಕೂಲ ಆಗ್ತಾ ಇಲ್ಲ, ಏನೂ ಇಲ್ಲ. ನಿಮ್ಮ ಖಾತೆಗಳನ್ನ, ಖಾತೆಗಳನ್ನ ಎಲ್ಲದಕ್ಕೂ ಕೂಡ ಈ ಖಾತಾ ಮಾಡಲಿಕ್ಕೆ ಡಿಜಿಟಲೈಸೇಷನ್ ಹೊರಟಿದ್ದೀವಿ. ಪ್ರತಿಯೊಂದು ದಾಖಲೆ, ಪ್ರತಿಯೊಂದು ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು 28 ಲಕ್ಷ ಆಸ್ತಿಗಳಿದೆ. ಎಲ್ಲ ಆಸ್ತಿಗಳು ಕೂಡ ಖಾತೆಗಳನ್ನ ಮಾಡಿಕೊಳ್ಳಿಕ್ಕೆ, ಈ ಖಾತಾ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಹಿಂದೆ ಯಾಕೆ ಮಾಡಲಿಲ್ಲ ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನ ಪಕ್ಕಾ ಮಾಡಲಿಕ್ಕೆ ಹೊರಟಿದ್ದೇವೆ. ಬಿ ಖಾತಾ ಇದ್ದಿದ್ದನ್ನೆಲ್ಲ ಖಾತಾ ಮಾಡಿ ಒಂದೇ ರೂಪ, ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಖಾತಾ ಒಂದೇ ಒಂದು ಖಾತೆಯನ್ನು ಇಡಬೇಕು, ಟ್ಯಾಕ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು, ಎಷ್ಟು ಅವನು ವಾಸ ಆಗಿದ್ದಾನೆ ಅಷ್ಟಕ್ಕೆ ಒಂದು ಟ್ಯಾಕ್ಸ್ ಅನ್ನು ಕಟ್ಟಬೇಕು,
ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂತೇಳಿ ಈ ತೀರ್ಮಾನ ಮಾಡಿದ್ರು. ನಮಗೆ ಕೇಂದ್ರ ಸರ್ಕಾರ, ಮೋದಿ ಸಾಹೇಬರ ಸರ್ಕಾರ, ನಮ್ಮ ಅಧಿಕಾರಿಗಳು ನಾವು ಮಾಡಿರುವಂತ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ ತುಷಾರ್ ಗಿರಿನಾಥ್, ಮಹೇಶ್ ಅವ್ರನ್ನ ಎಲ್ಲ ಕರೆಸಿಸ್ಬಿಟ್ಟು ಇಡೀ ದೇಶಕ್ಕೆ ನೀವು ಮಾದರಿ ಕೆಲಸ ಮಾಡಿದ್ರಿ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ. ನಾವು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನೀವೇ ನಿಮ್ಮ ಖಾತೆಗಳ ನಿಮ್ಮ ದಾಖಲೆಗಳನ್ನ ನೀವೇ ನಿಮ್ಮಲ್ಲಿ ಹಿಂದೆ ನಾವು ಭೂಮಿ ಮಾಡಿದ್ದು, ಭೂಮಿ ಯೋಜನೆ ತೆಗೆದುಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ. ಆ ರೀತಿ ಇವತ್ತು ನಾವು ನಗರಗಳಲ್ಲೂ ಕೂಡ ಈ ಆಸ್ತಿಯನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಗ್ಯಾರಂಟಿ ಏನಪ್ಪಾ ಅಂದ್ರೆ, ನಿಮ್ಮ ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಪಂಚಾಯತ್ಗಳಲ್ಲಿ ಮತ್ತು ಏನು ನಮ್ಮ ತಾಂಡಗಳು ಬೇರೆ ಬೇರೆ ಎಲ್ಲ ಗ್ರಾಮಗಳಿತ್ತು, ಅದಕ್ಕೂ ಕೂಡ ನಾವು ತೀರ್ಮಾನ ತೆಗೆದುಕೊಂಡು ಅಲ್ಲಿ 1,11,00,000 ಆಸ್ತಿಗಳಿಗೆ ಇವತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನವನ್ನ ನಾವು ಮಾಡ್ತೇವೆ. ಇವತ್ತು ಇಲ್ಲಿ ನಗರಗಳಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ 6ನೇ ಗ್ಯಾರಂಟಿ ನಿಮ್ಮ ಆಸ್ತಿಗಳನ್ನ ಗ್ಯಾರಂಟಿಯಾಗಿ ಇಡುವಂಥದ್ದು, ದಾಖಲೆ ಕೊಡುವಂಥದ್ದೇ ನಮ್ಮ 6ನೇ ಗ್ಯಾರಂಟಿ ಅನ್ನೋದನ್ನ, ನಿಮ್ಮ ಆಸ್ತಿಯೇ ನಮ್ಮ ಗ್ಯಾರಂಟಿ. ಇದನ್ನು ನಾವು ತೀರ್ಮಾನವನ್ನ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಈಗ ವೈಟ್ ಟ್ಯಾಪಿಂಗ್ ಕೂಡ ತಾವೆಲ್ಲ ನೋಡಿದ್ದೀವಿ. ಈಗಾಗಲೇ ಸುಮಾರು 182 ರಸ್ತೆಗಳನ್ನ 350 ಕಿಲೋಮೀಟರ್ ಈಗ ಬ್ಲಾಕ್ ಟಾಪಿಂಗ್ ಕೆಲಸ ಈಗಾಗಲೇ ಕೆಲಸ ನಡೀತಾ ಇದೆ. 695 ಕೋಟಿ ರೂಪಾಯಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ. ಈಗ ಮುಖ್ಯಮಂತ್ರಿಗಳು ಕೂಡ 110 ಕೋಟಿ ರೂಪಾಯಿ ಹೊಸ ಕೊಟ್ಟು 550 ಕಿಲೋಮೀಟರ್ ಡಾಂಬರೀಕರಣವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಮೇಜರ್ ರೋಡ್ 1650 ಕಿಲೋಮೀಟರ್ ಇದೆ ಬೆಂಗಳೂರು ನಗರದಲ್ಲಿ. ಅದರಲ್ಲಿ ಈಗಾಗಲೇ 104 ಕಿಲೋಮೀಟರ್ ಈಗ ಹೊಸದಾಗಿ ವೈಟ್ ಟ್ಯಾಪಿಂಗ್ ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ 148 ಕಿಲೋಮೀಟರ್ ಕಾಮಗಾರಿಗೆ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಒಟ್ಟು 83 ರಸ್ತೆಗೆ 1800 ಕೋಟಿ ರೂಪಾಯಿ ತೆಗೆದುಕೊಂಡಿದ್ದೇವೆ. ಈ ರೀತಿ ಕೆಲಸ ಮುಗಿದಿದೆ. ಇನ್ನ ಕೆಲವು ಯೋಜನೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಉದ್ಘಾಟನೆ ಕೂಡ ನಾವು ತಯಾರು ಮಾಡ್ತಾ ಇದ್ದೇವೆ. 500 ಕಿಲೋಮೀಟರ್ನ ವೈಟ್ ಟ್ಯಾಪಿಂಗ್ ಸುಮಾರು 4,000 ಕೋಟಿ ರೂಪಾಯಿ ಈಗಾಗಲೇ DPR ಕೂಡ ಇವತ್ತು ರೆಡಿ ಆಗ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬೆಂಗಳೂರು ನಗರಕ್ಕೆ ಇಂಥ ವಿಚಾರನ ನಾವು ತಿಳಿಸಿಲ್ಲ ಅಂತಂದ್ರೆ ಬಹಳ ತಪ್ಪಾಗ್ತದೆ. 25 ವರ್ಷ ಒಂದು ರಸ್ತೆ ಬಾಳ್ಬೇಕು, ಮಧ್ಯ ಗುಂಡಿಗಳು ಬೀಳಬಾರ್ದು. ಅಂದರೆ ಇಡೀ ದೇಶದಲ್ಲಿ ನಾನು ಬಿಜೆಪಿ ಫ್ರೆಂಡ್ಸ್ಗೆ ಟೀಕೆ ಮಾಡೋದು ನಾನು ಕೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.